ವೆಲ್ಕಮ್ ಬ್ಯಾಕ್ ಟು ಅಪ್ಪನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ ಮತ್ತು ಟೇಸ್ಟಿಯಾಗಿರೋ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಾನು ಹೆಸರುಬೇಳೆನ ತೊಗೊಂಡಿರೋದು ಇಲ್ಲಿ. ಇದನ್ನು ಬಾಣಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹುರಿಬೇಕಾಗುತ್ತೆ ಫಸ್ಟಿಗೆ. ಈಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಈ ಥರ ತುಪ್ಪ ಆ್ಯಡ್ ಮಾಡೋದ್ರಿಂದ ಪಾಯಸ ಅಂಟು ಬರಲ್ಲ, ಆಮೇಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ಬೋದು ಹೆಸರುಬೇಳೆ ಹುರಿದು ರೆಡಿಯಾಗಿದೆ. ಈಗ ನಾನು ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇದು ಕರಗಿಸ್ಕೊಂಡು ಇದರಲ್ಲಿ ಏನು ಕಸ ಇರುತ್ತಲ್ಲ ಇದನ್ನೆಲ್ಲ ನಾವು ಫಿಲ್ಟರ್ ಮಾಡಿ ತೆಗಿಬೇಕು. ಈಗ ಇದನ್ನೇನು ಅಂಟು ಬರೋವರೆಗೂ ಏನು ಕುದಿಸೋದು ಬೇಡ, ಜಸ್ಟ್ ಸ್ವಲ್ಪ ಕರಗಿದ್ರೆ ಸಾಕು. ಇಲ್ಲಿ ನೋಡಿ ಈಗ ಕಸ ಇದೆ ಇಲ್ಲಿ ಮೇಲೆ ಎಲ್ಲ, ಇದನ್ನು ನಾನು ಫಿಲ್ಟರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಅದಾದಮೇಲೆ ನಾನೇನು ಹುರಿದಿದ್ನಲ್ಲ ಹೆಸರುಬೇಳೆ, ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು, ಒಂದು 2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು 2 ವಿಷಲ್ ಬರೆಸ್ಕೋಬೇಕಾಗುತ್ತೆ. ಈಗ ನಾನು ಇದು 2 ವಿಷಲ್ ಬರೋದಕ್ಕೆ ಬಿಡ್ತಾಯಿದ್ದೀನಿ. ಹಾಗೆಯೇ ಇವಾಗ ನೋಡಿ 2 ವಿಷಲ್ ಬಂದಿದೆ, ಬೇಳೆ ಬೆಂದಿದೆ, ನೀವು ನೋಡ್ಬೋದು ಇಲ್ಲಿ. ಆಮೇಲೆ ಏನು ನಾನು 2 ಗ್ಲಾಸ್ ನೀರು ಹಾಕಿದ್ನಲ್ಲ, ಇದನ್ನು ಹೆಸರುಬೇಳೆ ಎಲ್ಲ ಹೀರ್ಕೊಂಡು ಇದು ಡ್ರೈ ಆಗಿದೆ, ನೀವು ನೋಡ್ಬೋದು ಈ ಥರ ರೆಡಿಯಾಗಿದೆ. ಇದೊಂದು ಸ್ವಲ್ಪ ಸ್ಮ್ಯಾಶ್ ಆಗಿರೋ ಥರ ಆಗಿರುತ್ತೆ. ನಿಮ್ಗೆ ತಿನ್ನಬೇಕಾದ್ರೆ ಹೆಸರುಬೇಳೆ ಏನು ಬಾಯಿಗೆ ಅಷ್ಟೊಂದು ಸಿಗಲ್ಲ, ಸ್ವಲ್ಪ ಕರಗಿರೋ ಥರನೇ ಇರುತ್ತೆ ನೋಡಿ. ಈಗ ನಾನೇನು ಕರಗಿಸಿ ಇಟ್ಕೊಂಡಿರೋಂತಹ ಬೆಲ್ಲ ಏನಿತ್ತು ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ ಇದಕ್ಕೆ. ಇದು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ್ಟಿರ್ ಮಾಡಿ, ಈಗ ನಾವು ಹಾಗೆ ಕುದಿಸ್ತಾ ಇರಬೇಕು, ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೋಬೋದು. ಈಗ ನಾನು ಇದಕ್ಕೆ ಒಂದು 100 ml ಆಗುವಷ್ಟು ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ನಾನು ಕುದಿಸಿ ಇಟ್ಕೊಂಡಿರೋಂತಹ ಹಾಲು ಹಾಕೋದ್ರಿಂದ ನಮಗೆ ಪಾಯಸ ಸ್ವಲ್ಪ ಗಟ್ಟಿಗೆ ಬರುತ್ತೆ, ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇದು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಸ್ಟಿರ್ ಮಾಡಿ ಚೆನ್ನಾಗಿ ಇದು ಕುದಿಬೇಕಾಗುತ್ತೆ. ಇದು ಸ್ವಲ್ಪ ಕುದಿ ಬರಬೇಕು. ಇದು ಚೆನ್ನಾಗಿ ಪಾಯಸ ರೆಡಿಯಾಗೋ ಟೈಮಿಗೆ ಕಲರ್ ಚೇಂಜ್ ಆಗುತ್ತೆ, ಯೆಲ್ಲೋ ಕಲರಿಗೆ ಟರ್ನ್ ಆಗುತ್ತೆ. ಈಗ ಇದು ಕುದೀತಾ ಇರಲಿ, ಅದೇ ಟೈಮಿಗೆ ನಾವು ತುಪ್ಪದಲ್ಲಿ ನಟ್ಸನ್ನು ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ನಾನೊಂದು 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಇನ್ನೊಂದು ಬಾಣಲೆಗೆ ಹಾಕೋತಾ ಇದ್ದೀನಿ. ಈಗ ನಾನು ಇಲ್ಲಿ 2 ನಟ್ಸು ಯೂಸ್ ಮಾಡಿರೋದು, ಬಾದಾಮ್ ಮತ್ತು ಚಿರಂಜಿ ಬೀಜ. ಬಾದಾಮನ್ನ ನಾನು ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅದ್ರದ್ದು ಸಿಪ್ಪೆ ತೆಗೆದು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಆಮೇಲೆ ಚಿರಂಜಿ ಬೀಜ ನಿಮಗೆ ಕೆಲವ್ರಿಗೆ ಗೊತ್ತಿರ್ಬೋದು, ಮದುವೆ ಫಂಕ್ಷನ್ಗಳಲ್ಲೆಲ್ಲ ಪಾಯಸ ಮಾಡಿದಾಗ ಅದಕ್ಕೆ ಹಾಕಿರ್ತಾರೆ. ಕೆಲವ್ರಿಗೆ ಗೊತ್ತಿರಲ್ಲ, ನೀವು ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ ನಿಮಗೆ. ಇದನ್ನು ಹಾಕೋದ್ರಿಂದ ಪಾಯಸದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಬಾಯಿಗೆ ಸಿಗುತ್ತೆ ತಿನ್ನಬೇಕಾದ್ರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈಗ ನಾನು ಹುರ್ಕೊಂಡಿರೋಂಥ ನಟ್ಸನ್ನು ಪಾಯಸಕ್ಕೆ ಹಾಕ್ತಾಯಿದ್ದೀನಿ, ತುಪ್ಪ ಸಮೇತ ಹಾಕ್ತಾಯಿದ್ದೀನಿ ನೋಡಿ. ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅನ್ನುತ್ತೆ ಪಾಯಸ, ಅದಕ್ಕೆ ತುಪ್ಪ ಸಮೇತವಾಗಿ ಇದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಮತ್ತು ಇನ್ನೂ ರೆಡಿ ಆಗಿಲ್ಲ ಪಾಯಸ, ಕಲರ್ ಚೇಂಜ್ ಆಗುತ್ತೆ ಕೊನೆಗೆ, ನೋಡ್ಬೋದು ನೀವು. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದೆಲ್ಲ ಪಾಯಸ ರೆಡಿ ಆದಮೇಲೆ ಕೊನೆಗೆ ನಾವು ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏಲಕ್ಕಿ ಪೌಡರ್ ಹಾಕಿಲ್ಲ ಅಂತ ಅಂದರೆ ಪಾಯಸ ಕಂಪ್ಲೀಟ್ ಆಗೋಲ್ಲ. ಈಗ ನೋಡಿ ಇದು ಈ ಥರ ಕುದೀತಾ ಇದೆ. ಈಗ ಏಲಕ್ಕಿ ಪೌಡರ್ನು ಹಾಕ್ಕೋತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಹೆಸರುಬೇಳೆ ದೇಹಕ್ಕೆ ಕೂಡ ತಂಪು, ಆಮೇಲೆ ನಾವಿಲ್ಲಿ ಸಕ್ಕರೆ ಯೂಸ್ ಮಾಡ್ತಿಲ್ಲ, ಬೆಲ್ಲ ಯೂಸ್ ಮಾಡ್ತಿರೋದು. ಇದು ಕೂಡ ದೇಹಕ್ಕೆ ತುಂಬ ಒಳ್ಳೆಯದು. ಆಮೇಲೆ ವೈಟ್ ಬೆಲ್ಲ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಕಪ್ಪು ಬೆಲ್ಲಕ್ಕಿಂತನೂ. ಈಗ ನೋಡಿ ಪಾಯಸ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು. ಚಿರಂಜಿ ಬೀಜ ಆಮೇಲೆ ಬಾದಾಮೆಲ್ಲ ಹಾಕಿದ್ದೀವಲ್ಲ, ಇದು ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಕೂಡ ಆ್ಯಡ್ ಮಾಡಿದ್ದೀವಿ, ಘಮ ಘಮ ಅನ್ನುತ್ತೆ. ಹಬ್ಬಗಳಲ್ಲೆಲ್ಲ ಮಸ್ಟ್ ಟ್ರೈ ಮಾಡೋವಂಥ ರೆಸಿಪಿ ಇದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.